ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನೀವು ಇದನ್ನು ಸಾಕಷ್ಟು ಬಾರಿ ಕೇಳಿರ್ತೀರಿ. ಯಾವ ಸಂದರ್ಭದಲ್ಲಿ ಅಂದರೆ, ಎಲ್ಲಾದರೂ ಯಾವುದಾದ್ರೂ ಯೋಜನೆಗೆ ಭೂ ಸ್ವಾಧೀನ ಆಗ್ತಿದೆ ಅನ್ನುವ ಸಂದರ್ಭದಲ್ಲಿ, ಅಂದ್ರೆ ರೈತರಿಂದ ಸರ್ಕಾರ ಭೂಮಿಯನ್ನು ತೆಗೆದುಕೊಳ್ತಿದೆ ಎನ್ನುವ ಸಂದರ್ಭದಲ್ಲಿ, ಇತ್ತೀಚೆಗೆ ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಾಗ ಬಹಳ ಚರ್ಚೆ ಆದಾಗಲೂ ಕೂಡ ಅಲ್ಲಿನ ರೈತರು ಕೂಡ ಇದನ್ನು ಮತ್ತೆ ಮತ್ತೆ ಪ್ರಸ್ತಾಪ ಮಾಡ್ತಾ ಇದ್ರು. ಏನು ಅಂದರೆ, ನಮಗೆ ಯಾಕೆ ಭೂಮಿ ಕೊಡೋದಕ್ಕೆ ಭಯ ಅಂದರೆ, ನಮಗೆ ನೈಸ್ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಅಥವಾ ನೈಸ್ ಹಗರಣ ನಮ್ಮ ಕಣ್ಣು ಮುಂದೆ ಬರ್ತಾ ಇದೆ, ಅಂತಹ ಪರಿಸ್ಥಿತಿ ನಮಗೆ ಬಂದರೂ ಬರಬಹುದು ಎನ್ನುವಂಥ ರೀತಿಯಲ್ಲಿ ರೈತರು ಕೂಡ ಹೇಳ್ತಾ ಇದ್ರು. ಸಹಜವಾಗಿ ನಿಮ್ಮಲ್ಲಿ ಒಂದಷ್ಟು ಮಂದಿ ಕುತೂಹಲ ಇರಬಹುದು, ಏನಿದು ನೈಸ್ ಹಗರಣ ಎನ್ನುವ ರೀತಿಯಲ್ಲಿ. ಬಂಧುಗಳೇ, ಇತ್ತೀಚೆಗೆ ಅಂದ್ರೆ ಮೊನ್ನೆ ತಾನೇ ನಮ್ಮ ಹೈಕೋರ್ಟ್ ಇದನ್ನ ಹೇಳಿದೆ, ನಮ್ಮ ರಾಜ್ಯದ ಅತಿ ದೊಡ್ಡ ಹಗರಣ ಎನ್ನುವಂಥ ರೀತಿಯಲ್ಲಿ. ಸಣ್ಣ ಪುಟ್ಟ ಹಗರಣ ಅಲ್ಲ, ಅತಿ ದೊಡ್ಡ ಹಗರಣ ಎನ್ನುವ ರೀತಿಯಲ್ಲಿ. ಇದರ ಆಳ ಅಗಲ ಸಂಪೂರ್ಣ ಹೇಳ್ತಾ ಹೋಗಬೇಕು ಅಂದ್ರೆ ಅರ್ಧ ಗಂಟೆಗಿಂತ ಹೆಚ್ಚು ಸಮಯ ಬೇಕು. ಹೀಗಾಗಿ ನಿಮಗೆ ಸರಳವಾಗಿ ನಾನು ಅರ್ಥ ಮಾಡಿಸುವಂತ ಪ್ರಯತ್ನವನ್ನು ಪಡ್ತೀನಿ, ಯಾಕಂದ್ರೆ ನಿಮ್ಮ ಗಮನಕ್ಕೆ ಬರಬೇಕಾಗಿರುವಂತ ವಿಚಾರ ಇದು. ಹೆಚ್ಚು ಕಡಿಮೆ ಒಂದು 10 ರಿಂದ 12 ನಿಮಿಷಗಳಲ್ಲಿ ನಾನು ಇದನ್ನು ಹೇಳಿ ಮುಗಿಸ್ತೇನೆ. ಬಂಧುಗಳೇ, ಏನಿದು ಅಂದ್ರೆ ಸಿಂಪಲ್, ಒಂದು ದೊಡ್ಡದಾಗಿರುವಂತ ಯೋಜನೆಯ ಪ್ಲಾನ್ ಅನ್ನು ಮಾಡ್ಕೊಳ್ತಾರೆ. ಏನು, ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಮಾಡಬೇಕು, ಜೊತೆಗೊಂದು ರಿಂಗ್ ರೋಡ್ ಮಾಡಬೇಕು, ಲಿಂಕ್ ರೋಡ್ ಮಾಡಬೇಕು, ಜೊತೆಗೊಂದು 5 ಟೌನ್ಶಿಪ್ಗಳನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ. ಅದಕ್ಕಾಗಿ ರೈತರಿಂದ ಹೆಚ್ಚು ಕಡಿಮೆ ಒಂದು 13,000 ಎಕರೆ ಜಮೀನು, ಹಾಗೆ ಸರ್ಕಾರಕ್ಕೆ ಸೇರಿದ್ದು ಗೋಮಾಳ ಅದು ಇದು ಅಂತ ಹೇಳಿ ಒಂದು 7,000, ಒಟ್ಟಾರೆಯಾಗಿ ಒಂದು 20,000 ಎಕರೆ ಜಮೀನನ್ನ ತೆಗೆದುಕೊಳ್ಳಲಾಗುತ್ತೆ. ಸರ್ಕಾರಿ ಸಂಸ್ಥೆ ಆಗಿರುವಂತ KDB ಮೂಲಕ ಅದರ ಭೂ ಸ್ವಾಧೀನ ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೆಯುತ್ತೆ. ಇಷ್ಟು ಆದ್ಮೇಲೆ ಏನೇನಾಗಬೇಕು ಹೇಳಿ, ಯಾವ ರೈತರಿಂದ ಜಮೀನನ್ನ ತೆಗೆದುಕೊಳ್ಳಲಾಗಿತ್ತು ಆ ರೈತರಿಗೆ ಸರಿಯಾದ ರೀತಿಯಲ್ಲಿ ಪರಿಹಾರವನ್ನು ಕೊಡಬೇಕಾಗಿತ್ತು. ಇನ್ನು ಯೋಜನೆಯ ಪ್ರಕಾರವಾಗಿ ಅಥವಾ ಯೋಜನೆಯ ಯೋಚನೆ ಏನಿತ್ತು ಆ ಪ್ರಕಾರವಾಗಿ ಏನಾಗಬೇಕಿತ್ತು, ರಸ್ತೆ ನಿರ್ಮಾಣವೂ ಕೂಡ ಆಗಬೇಕಾಗಿತ್ತು. ಆದ್ರೆ ಇದೆಲ್ಲವೂ ಕೂಡ ಆಯ್ತಾ? ಇಲ್ಲ. ರೈತರಿಗೆ 23 ವರ್ಷಗಳಿಂದ ಒಂದೇ ₹1 ಪರಿಹಾರವನ್ನು ಕೂಡ ಕೊಡಲಿಲ್ಲ. ಯೋಚನೆ ಮಾಡಿ, ರೈತರಿಗೆ 23 ವರ್ಷದಿಂದ ಅವರ ಭೂಮಿಯನ್ನ ಕಿತ್ಕೊಂಡಿದ್ದಕ್ಕೆ ಒಂದೇ ₹1 ಪರಿಹಾರವೂ ಕೂಡ ಕೊಡಲಿಲ್ಲ. ಕೆಲವು ರೈತರಿಗೆ ಮಾತ್ರ ಪರಿಹಾರ ಸಿಕ್ತು. ಅದು ಯಾವ ರೀತಿಯಾಗಿ, ಬೇಕಾಬಿಟ್ಟಿಯಾದಂಥ ಅಮೌಂಟ್. ಈ ವಶಕ್ಕೆ ತೆಗೆದುಕೊಂಡ್ರಲ್ಲ ಭೂಮಿ, ಬೆಂಗಳೂರಿಂದ ಬಹಳ ದೂರ ಏನಿಲ್ಲ, ಬೆಂಗಳೂರಿಯ ಈ ಆಸುಪಾಸಿನಲ್ಲಿ ನೈಸ್ ರೋಡ್ ನಿಮಗೆಲ್ಲ ಗೊತ್ತಲ್ಲ, ಈ ಯಶವಂತಪುರ ಭಾಗದಲ್ಲಿ, ಕೆಂಗೇರಿ ಭಾಗದಲ್ಲಿ, ಅಲ್ಲಿಂದ ಸ್ವಲ್ಪ ಮುಂದೆ ಆ ಭಾಗದ ರೈತರಿಂದ ಭೂಮಿಯನ್ನು ತೆಗೆದುಕೊಂಡಿದ್ದು. ಅವರಿಗೊಂದು ಬೇಕಾಬಿಟ್ಟಿ ಎನ್ನುವ ರೀತಿಯಲ್ಲಿ ಪರಿಹಾರ ಕೊಡಲಾಯಿತು. ಆ ಭೂಮಿ ಅದೇ ರೈತರ ಬಳಿ ಇವತ್ತಿಗೂ ಕೂಡ ಇದ್ದಿದ್ದರೆ ಆ ಭೂಮಿಯ ಬೆಲೆ ಎಷ್ಟಾಗಬಹುದಿತ್ತು ಅನ್ನೋದು ಲೆಕ್ಕ ಹಾಕಿ. ಒಂದಾಯ್ತಾ? ಮತ್ತೊಂದು ರಸ್ತೆ ನಿರ್ಮಾಣ ಆಯ್ತಾ ಅಂದ್ರೆ ಇಲ್ಲವೇ ಇಲ್ಲ. ಅಷ್ಟು ವರ್ಷಗಳಲ್ಲಿ ಆಗಿದ್ದು ಕೇವಲ 5 ಕಿಲೋಮೀಟರ್ ರಸ್ತೆ ಮಾತ್ರ. ಹಾಗಾದ್ರೆ ಅಷ್ಟೊಂದು ಭೂಮಿಯನ್ನ ತಗೊಂಡು ಈ ಸಂಸ್ಥೆಯವರು ಏನು ಮಾಡಿದ್ರು ಅಂದರೆ, ರಿಯಲ್ ಎಸ್ಟೇಟ್ ಮಾಫಿಯಾಗಿ ಅದನ್ನ ಬಳಸಿಕೊಂಡರು. ಅಂದ್ರೆ ವಾಣಿಜ್ಯ ಚಟುವಟಿಕೆಗಳಿಗೆ ತಮಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಂಡರು. ಇಷ್ಟೆಲ್ಲ ಆದರೂ ಅಧಿಕಾರಕ್ಕೆ ಬಂದಂತ ಯಾವುದಾದ್ರೂ ಸರ್ಕಾರ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಮರುಪರಿಶೀಲನೆಯನ್ನ ಮಾಡ್ತಾ ಅಥವಾ ಯೋಜನೆಯನ್ನ ಪ್ರಶ್ನೆ ಮಾಡ್ತಾ ಏನೂ ಕೂಡ ಆಗಲಿಲ್ಲ. ಎಲ್ಲಾ ಸರ್ಕಾರಗಳು ಯಾವ ಕಾರಣಕ್ಕಾಗಿ ಏನೋ ಗೊತ್ತಿಲ್ಲ, ಅದೆಲ್ಲದಕ್ಕೂ ಕೂಡ ಸಾಥ್ ಕೊಟ್ಕೊಂಡು ಹೋಗಿಬಿಟ್ವು. ಯೋಚನೆ ಮಾಡಿ, ಬೆಂಗಳೂರಿನ ಆಸುಪಾಸಿನಲ್ಲಿ 20,000 ಎಕರೆ ಲ್ಯಾಂಡ್ ಬ್ಯಾಂಕ್ ಅಂದ್ರೆ ಅದು ಸಾಮಾನ್ಯವಾದಂಥ ವಿಚಾರವ? ಯಾವುದೋ ಒಂದು ಖಾಸಗಿ ಸಂಸ್ಥೆ ಪಡೆದುಕೊಂಡಿರುವಂತಹ ಜಾಗ ಅಷ್ಟದು. ಆ ಕಾರಣಕ್ಕಾಗಿ ಮೊನ್ನೆ ತಾನೇ ಹೈಕೋರ್ಟ್ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ, ತಪರಾಕಿಯನ್ನ ಹಾಕಿದೆ, ಎಲ್ಲರನ್ನೂ ಕೂಡ ತರಾಟೆಗೆ ತೆಗೆದುಕೊಂಡಿದೆ. ಏನು ಎತ್ತ ಅಂತ ಕಂಪ್ಲೀಟ್ ವಿವರವನ್ನು ಗಮನಿಸ್ತಾ ಹೋಗೋಣ. ಅಂತಿಮವಾಗಿ ಹೈಕೋರ್ಟ್ ಇತ್ತೀಚೆಗೆ ಹೇಳಿದ್ದೇನು, ರೈತರಿಗೆ ಯಾವ ರೀತಿಯ ಗೆಲುವು ಸಿಕ್ತು ಅದನ್ನು ಕೂಡ ನೋಡ್ತಾ ಹೋಗೋಣ. ಬಂಧುಗಳೇ, ಇದು ಶುರುವಾಗಿದ್ದು ಹೆಚ್ಚು ಕಡಿಮೆ 1995 ಸಂದರ್ಭದಲ್ಲಿ. ಹಾಗೆ HD ದೇವೇಗೌಡರು ನಮ್ಮಲ್ಲಿ ಮುಖ್ಯಮಂತ್ರಿ ಆಗಿರುತ್ತಾರೆ. ಆಗ ಈ ನೈಸ್ ಎನ್ನುವಂತ ಸಂಸ್ಥೆ, ಇದು BMIC ಯೋಜನೆ ಅಂತಲೂ ಕೂಡ ಕರಿಬಹುದು. ನಮಗೆ ಅಶೋಕ್ ಕೇಣಿ ಕಣ್ಣು ಮುಂದೆ ಬರ್ತಾರೆ, ಅದರ ಎಲ್ಲರೂ ಕಾಣುವಂತ ಮುಖ, ಅದರ ಜೊತೆಗೆ ಇನ್ನೊಂದಷ್ಟು ಮಂದಿಯೂ ಕೂಡ ಇರ್ತಾರೆ. ಅವರೆಲ್ಲರೂ ಕೂಡ ಸೇರಿ ಸರ್ಕಾರದ ಮುಂದೆ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಏನಂತ, ಯೋಜನೆ ಉದ್ದೇಶ ಬಹಳ ಚೆನ್ನಾಗಿತ್ತು, ಒಳ್ಳೆ ರೀತಿಯಲ್ಲಿ ಆರಂಭದಲ್ಲಿ ಕಾಣಿಸ್ತಾ ಇತ್ತು. ಯಾವ ರೀತಿಯಾಗಿ, ಬೆಂಗಳೂರಿನಿಂದ ಮೈಸೂರಿಗೆ ಹೆಚ್ಚು ಕಡಿಮೆ 1.5 ಗಂಟೆಯಲ್ಲಿ ತಲುಪಬೇಕು ಅಂಥದ್ದೊಂದು ಎಕ್ಸ್ಪ್ರೆಸ್ ವೇ ಅನ್ನ ಮಾಡ್ತೀವಿ ಎನ್ನುವ ರೀತಿಯಲ್ಲಿ. ಜೊತೆಗೆ ಬೆಂಗಳೂರಿನ ಸುತ್ತ ಪೆರಿಫೆರಲ್ ರಿಂಗ್ ರೋಡ್, ಈ ಬೆಂಗಳೂರಿಂದ ಮೈಸೂರು 111 ಕಿಲೋಮೀಟರ್, ಹಾಗೆ ಬೆಂಗಳೂರಿನ ಸುತ್ತ ಪೆರಿಫೆರಲ್ ರಿಂಗ್ ರೋಡ್, ಈಗಿನ ನೈಸ್ ರೋಡ್ ಏನಿದೆ, ಈಗ ನೈಸ್ ರೋಡ್ ಅಂತ ಏನು ಕರಿತಿದ್ವಿ ಅದೇ ನೈಸ್ ರೋಡ್, ಹೆಚ್ಚು ಕಡಿಮೆ 41 ಕಿಲೋಮೀಟರ್. ಹಾಗೆ ಆ ನೈಸ್ ರೋಡ್ಗೆ ಲಿಂಕ್ ಆಗುವ ರೀತಿಯಲ್ಲಿ ಲಿಂಕ್ ರೋಡ್ಗಳು 9.8 ಕಿಲೋಮೀಟರ್. ಅದೇ ರೀತಿಯಾಗಿ 5 ಟೌನ್ಶಿಪ್ಗಳನ್ನು ನಿರ್ಮಾಣ ಮಾಡ್ತೀವಿ ಎನ್ನುವ ರೀತಿಯಲ್ಲಿ ಅವರು ಯೋಜನೆಯನ್ನು ಮುಂದಿಡ್ತಾರೆ. ಇದಕ್ಕೆ ಹೆಚ್ಚು ಕಡಿಮೆ 20,000 ಎಕರೆ ಭೂಮಿ ಬೇಕು ಅಂತಲೂ ಕೂಡ ಕೇಳ್ತಾರೆ. 13,000 ರೈತರಿಂದ ಅಥವಾ ಖಾಸಗಿಯವರಿಂದ ತೆಗೆದುಕೊಳ್ಳೋದು, ಉಳಿದಿದ್ದೆಲ್ಲವೂ ಕೂಡ ರೈತರು ಅಂದ್ರೆ ಆಶ್ಚರ್ಯ ಆಗುತ್ತೆ, ಇಲ್ಲೆಲ್ಲ ಬೆಳೆ ಬೆಳೀತಾ ಇದ್ರ ಅಂತ ತುಂಬಾ ಜನ ಕೇಳಬಹುದು. ಮುಂಚೆ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಕೃಷಿ ಆಗ್ತಾ ಇತ್ತು. ಇವತ್ತೆಲ್ಲವನ್ನು ಕೂಡ ಬಡಿದು ಬಾಯಿ ಹಾಕಿಕೊಳ್ಳಲಾಗಿದೆ. ಅಲ್ಲಿ ಬೇರೆ ಬೇರೆ ಯೋಜನೆಗಳೆಲ್ಲವೂ ಕೂಡ ಬಂದಿದೆ. ನಿಮಗೆ ಬೆಂಗಳೂರಿನ ಹೊರವಲಯಕ್ಕೆ ಬಂದರೆ ಈಗಲೂ ಕೂಡ ತೆಂಗಿನ ತೋಟ ಅದೆಲ್ಲವೂ ಕೂಡ ಕಾಣಿಸುತ್ತೆ. ಸ್ವಲ್ಪ ದಿನಗಳು ಅದು ಯಾವುದೂ ಕೂಡ ಇರೋದಿಲ್ಲ ಬಿಡಿ.
ಒಂದು 30 ವರ್ಷ ಆದಮೇಲೆ ಬಿಡದಿ ಟೌನ್ಶಿಪ್ ಏನಾದರೂ ಆಯಿತು ಅಂದರೆ ಆ ಭಾಗದಲ್ಲೂ ಕೂಡ ಜನ ಅಂದ್ಕೊಳ್ಬಹುದು, ಅಯ್ಯೋ ಒಂದು ಕಾಲದಲ್ಲಿ ಇಲ್ಲಿ ಕೃಷಿ ಏನಾದರೂ ಆಗ್ತಾ ಇತ್ತಾ ಅಂತ. ಈಗ ನಾವು ಇಲ್ಲಿ ಕೇಳ್ತಿದ್ದೀವಲ್ಲ ಹಾಗೆ ಇಲ್ಲೂ ಕೂಡ ಕೆಲವು ವರ್ಷಗಳ ಹಿಂದೆ ಕೃಷಿ ಅಂಥದ್ದೆಲ್ಲವೂ ಕೂಡ ನಡೀತಾ ಇತ್ತು. ಒಟ್ಟಾರೆಗೆ 20,000 ಎಕರೆ ಭೂಮಿಯನ್ನು ತೆಗೆದುಕೊಳ್ಳೋದು ಎನ್ನುವ ರೀತಿಯಲ್ಲಿ ಆಯಿತು. ಎಚ್.ಡಿ. ದೇವೇಗೌಡರಿಗೆ ಆರಂಭದಲ್ಲಿ ಯೋಜನೆ ಚೆನ್ನಾಗಿದೆ ಅಂತ ಅನಿಸ್ತು, ಚೆನ್ನಾಗೇ ಇತ್ತು ಆರಂಭದಲ್ಲಿ, ಅದು ಕಾರ್ಯರೂಪಕ್ಕೆ ಬಂದಿತ್ತು ಅಂತ ಆಗಿದ್ರೆ. ಯಾಕಂದ್ರೆ ಮೈಸೂರಿಗೆ ಒಂದು ಒಳ್ಳೆ ರೋಡ್ ಆಗ್ತಾ ಇತ್ತು, ಮೈಸೂರು ಕೂಡ ಬಹಳ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇತ್ತು, ಮೈಸೂರಿನ ಆಸುಪಾಸಿನಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತಾ ಇತ್ತು, ಜೊತೆಗೆ ರಿಂಗ್ ರೋಡ್ ಅಂದ್ರೆ ಅದೇ ನೈಸ್ ರೋಡ್ ಇಂತೆಲ್ಲ ಒಳ್ಳೆ ರೀತಿಯಲ್ಲೇ ಇತ್ತು. ಓಕೆ, ಹಿಂಗೆ ಆಯ್ತಾ. ಎಚ್.ಡಿ. ದೇವೇಗೌಡರ ಕಾಲದಲ್ಲಿ ಒಂದು ಯೋಜನೆಗೆ ಒಂದು ರೂಪು ಸಿಕ್ತು ಅಷ್ಟೇ. ಅದಾದ ಬಳಿಕ ಜೆ.ಎಚ್. ಪಟೇಲರ ಕಾಲದಲ್ಲಿ ಏನಾಯಿತು ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕೃತವಾದಂತಹ ಒಪ್ಪಂದ ಎಲ್ಲವೂ ಕೂಡ ನಡೆಯಿತು 1997ರ ಸಂದರ್ಭದಲ್ಲಿ. ಅಂತಿಮವಾಗಿ 1998ರ ಸಂದರ್ಭದಿಂದ KDB ಮೂಲಕ, ಸರ್ಕಾರದ ಸಂಸ್ಥೆ, ಆ ಮೂಲಕ ಭೂಸ್ವಾಧೀನ ಪ್ರಕ್ರಿಯೆಯೂ ಕೂಡ ಆರಂಭ ಆಯಿತು. ಅದಕ್ಕೆ ಆಗ ಸಾಕಷ್ಟು ರೈತರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು, ನಾವು ಭೂಮಿ ಕೊಡೋದಿಲ್ಲ ಅಂತ ಪಟ್ಟು ಹಿಡಿದು ಕುಳಿತುಕೊಂಡ್ರು. ಆದ್ರೆ ಅದು ಯಾವುದಕ್ಕೂ ಕೂಡ ಅವಕಾಶ ಸಿಗಲಿಲ್ಲ. 98ರಿಂದ 2000 ಇಸವಿಯವರೆಗೆ ಭೂಸ್ವಾಧೀನ ಪ್ರಕ್ರಿಯೆ ತಡವಾಗಿ ನಡೆದರೂ ಕೂಡ ಭೂಸ್ವಾಧೀನ ಆರಂಭ ಆಗೇ ಹೋಗಿಬಿಡ್ತು. ಕೊಡ್ತೀವಿ ಅಂತಾರೋ ಕೊಡಲ್ಲ ಅಂತಾರೋ ಒಟ್ಟಾಗೆ ರೈತರಿಂದ ಆ ಭೂಮಿಯನ್ನು ಕಿತ್ಕೊಳ್ಳೋದು ಅಥವಾ ತೆಗೆದುಕೊಳ್ಳೋದು, ಒಟ್ಟಾರೆಯಾಗಿ ಅಂಥದ್ದೆಲ್ಲ ಪ್ರಕ್ರಿಯೆಗಳು ಕೂಡ ಆರಂಭ ಆಯಿತು. ಹೀಗಿದ್ದಾಗಲೇ ಏನಾಯ್ತು, 2004ರ ಸಂದರ್ಭದಲ್ಲಿ ದೇವೇಗೌಡರು ಹಾಗೆ ಒಟ್ಟಾರೆಯಾಗಿ JDS ಇದರ ವಿರುದ್ಧವಾಗಿ ಹೋರಾಟವನ್ನು ಆರಂಭಿಸಿ ಬಿಡುತ್ತೆ. ಅಚ್ಚರಿಯಾಗಬಹುದು, ದೇವೇಗೌಡರ ಕಾಲದಲ್ಲಿ ಶುರುವಾಗಿದ್ದು ಅವರು ಯಾಕೆ ಹೋರಾಟವನ್ನ ಮಾಡಿದ್ರು ಅಂತ. ಈ ಬಿಡದಿ ಟೌನ್ಶಿಪ್ನಲ್ಲೂ ಹಾಗೆ ಆಗ್ತಾ ಇದೆ. ಇಲ್ಲಿ ದೇವೇಗೌಡರು ಹೇಳಿದ್ದು ಮಾತೇನಪ್ಪಾ ಅಂದ್ರೆ, ಆರಂಭದಲ್ಲಿ ಅವ್ರು ಅಂದುಕೊಂಡಿದ್ದು ಒಂದು, ಆದ್ರೆ ಈಗ ಆಗ್ತಿರೋದು ಬೇರೆ. ನಾವು ಆರಂಭದಲ್ಲಿ ಯೋಜನೆಗೆ ಅನುಮತಿ ಕೊಟ್ಟಿದ್ದು ಬೇರೆ ಕಾರಣಕ್ಕಾಗಿ, ಆದ್ರೆ ಈಗ ಆಗ್ತಿರೋದು ಬೇರೆ. ನಾವು ಅಭಿವೃದ್ಧಿ ಆಗಲಿ ಎನ್ನುವ ಕಾರಣಕ್ಕಾಗಿ ಅವಕಾಶವನ್ನ ಮಾಡಿಕೊಟ್ಟಿದ್ವಿ, ಆದ್ರೆ ಇದೀಗ ಅದು ಭೂ ಅಕ್ರಮ ಆಗಿ ಬಯಲಾಗ್ತಾ ಇದೆ. ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ, ಈಗ ಯಾವುದೋ ಒಂದು ಖಾಸಗಿ ಸಂಸ್ಥೆ ರೈತರಿಂದ ಜಮೀನನ್ನ ಪಡಿಬೇಕು ಅಂದ್ರೆ ಅದು ಅಷ್ಟು ಸುಲಭದ ಪ್ರಕ್ರಿಯೆ ಅಲ್ಲವೇ ಅಲ್ಲ. ಅದಕ್ಕೆ ಆ ಖಾಸಗಿ ಸಂಸ್ಥೆ ಏನ್ ಮಾಡ್ತಿದೆ ಅಂದ್ರೆ, ಈಗ ಸರ್ಕಾರವನ್ನ ದಲ್ಲಾಳಿಯ ರೀತಿಯಲ್ಲಿ ಬಳಸಿಕೊಂಡು KDB ಅನ್ನುವಂಥ ಸಂಸ್ಥೆಯನ್ನ ರೈತರಿಂದ ತುಂಬಾ ಕಡಿಮೆ ರೇಟಿಗೆ ಆರಾಮಾಗಿ ಆ ಜಮೀನನ್ನ ತೆಗೆದುಕೊಂಡು ಆ ಜಮೀನನ್ನ ತಮಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ಳೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ. ಇದು ಅತಿ ದೊಡ್ಡ ರಿಯಲ್ ಎಸ್ಟೇಟ್ ಮಾಫಿಯಾ, ಭೂ ಮಾಫಿಯಾ ಎನ್ನುವ ರೀತಿಯಲ್ಲಿ ದೇವೇಗೌಡರು ಆಗ ಇದಕ್ಕೆ ಸಂಬಂಧಪಟ್ಟ ತೀವ್ರವಾದಂತಹ ಆಕ್ಷೇಪವನ್ನು ವ್ಯಕ್ತಪಡಿಸೋಕೆ ಶುರು ಮಾಡ್ಕೊಳ್ತಾರೆ. ಆದ್ರೆ JDSನ ಹೋರಾಟ, ದೇವೇಗೌಡರ ಹೋರಾಟದ ನಡುವೆ ಏನಾಗ್ಬಿಡುತ್ತೆ ಅಂದ್ರೆ 2006ರ ಸಂದರ್ಭದಲ್ಲಿ ನೈಸ್ ರೋಡ್ ಕಂಪ್ಲೀಟ್ ಆಗುತ್ತೆ, ಫೆರಿಫೆರಲ್ ರಿಂಗ್ ರೋಡ್, ಅದಕ್ಕೆ ಬೇಕಾಗಿರುವಂತ ಲಿಂಕ್ ರೋಡ್ ಎಲ್ಲವೂ ಕೂಡ. ಇಲ್ಲ ಆಗಿದ್ದೇನಪ್ಪಾ ಅಂದ್ರೆ, ಈ ನೈಸ್ ಸಂಸ್ಥೆ ಏನ್ ಮಾಡುತ್ತೆ, ಕೋರ್ಟ್ ಕೂಡ ಅದನ್ನೇ ಹೇಳಿದೆ, ತನಗೆ ಎಲ್ಲಿ ಲಾಭ ಆಗುತ್ತೋ ಆ ರಸ್ತೆಯನ್ನ ಬೇಗ ಕಂಪ್ಲೀಟ್ ಮಾಡಿಬಿಡುತ್ತೆ. ಯಾವುದು ಸಾರ್ವಜನಿಕರಿಗೆ ಉಪಯೋಗ ಆಗ್ತಾ ಇತ್ತೋ, ಸಾರ್ವಜನಿಕರ ಹಿತಾಸಕ್ತಿಗೆ ಬಳಕೆ ಆಗಬೇಕಾಗಿತ್ತೋ ಆ ರಸ್ತೆ ಆಗೋದೇ ಇಲ್ಲ. ಹೀಗಾಗಿ ಅವ್ರು ಏನ್ ಮಾಡ್ತಾರೆ, ನೈಸ್ ರೋಡ್ನವರು ಬಹಳ ತರಾತುರಿಯಲ್ಲಿ ನೈಸ್ ರೋಡ್ ಅನ್ನ ಕಂಪ್ಲೀಟ್ ಮಾಡಿ ಅಲ್ಲಿ ಟೋಲ್ ಕಲೆಕ್ಷನ್ ಅನ್ನ ಆರಂಭಿಸಿಯೇ ಬಿಡ್ತಾರೆ. ಟೋಲ್ ಜನರಿಂದ ಅಲ್ಲೂ ಕೂಡ ದುಡ್ಡು ಕಿಳಿದುಕೊಳ್ಳುವಂತ ಪ್ರಕ್ರಿಯೆ 2006-7ರ ಸಂದರ್ಭದಲ್ಲಿ ಆಗತ್ತೆ. ಅಂತಿಮವಾಗಿ 2010ರ ಸಂದರ್ಭದಲ್ಲಿ ಏನ್ ಮಾಡ್ಬಿಡ್ತಾರೆ, ಇದರ ವಿರುದ್ಧವಾಗಿ ರೈತರು ಸಾಕಷ್ಟು ಮಂದಿ ಕೋರ್ಟ್ ಮೊರೆಯನ್ನ ಹೋಗ್ತಾರೆ. ಏನಂತ, ಸ್ವಾಮಿ ನಮಗೆ ಪರಿಹಾರವನ್ನೇ ಕೊಟ್ಟಿಲ್ಲ, ಇವರು ನಮ್ಮಿಂದ ಭೂಮಿಯನ್ನ ಕಿತ್ಕೊಂಡಿದ್ದಾರೆ, ₹1 ಪರಿಹಾರವನ್ನು ಕೂಡ ಕೊಟ್ಟಿಲ್ಲ. KDB ಪ್ರಾಥಮಿಕ ಅಧಿಸೂಚನೆಯನ್ನು ಹೊರಡಿಸಿದೆ ನಮ್ಮ ಜಮೀನಿಗೆ. ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿರುವ ಕಾರಣಕ್ಕಾಗಿ ಆ ಭೂಮಿಯಲ್ಲಿ ನಾವಿವತ್ತು ಏನೂ ಮಾಡೋದಕ್ಕಾಗ್ತಾ ಇಲ್ಲ. ಆ ಭೂಮಿಯ ಮೇಲೆ ನಮ್ಮ ಹಕ್ಕನ್ನು ನಾವು ಸಂಪೂರ್ಣವಾಗಿ ಕಳ್ಕೊಂಡು ಬಿಟ್ಟಿದ್ದೇವೆ. ಯಾವುದೊಂದು ಕಟ್ಟಡ ನಿರ್ಮಾಣ ಆಗಲ್ಲ, ಅದನ್ನು ಮಾರಾಟ ಮಾಡಬೇಕು ಆಗಲ್ಲ, ಅಥವಾ ಅಲ್ಲಿ ಬೇರೆ ಏನಾದರೂ ಸಾಲವನ್ನು ತೆಗೆದುಕೊಳ್ಬೇಕು ಆ ಭೂಮಿಯ ಮೂಲಕ ಅಂದ್ರೆ ಅದಕ್ಕೂ ಕೂಡ ಆಗ್ತಾ ಇಲ್ಲ. ಇನ್ನೊಂದು ಕಡೆಯಿಂದ ಭೂಮಿಯನ್ನು ತಗೊಂಡಿದ್ದಾರೆ, ನಮ್ಮ ಪರಿಹಾರ ಕೊಡಿ ಅಂದ್ರೆ ಪರಿಹಾರವನ್ನು ಕೂಡ ಕೊಟ್ಟಿಲ್ಲ ಅಂತ ಹೇಳಿ ಆಗ ರೈತರು ಏನ್ ಮಾಡ್ತಾರೆ, ಕೋರ್ಟ್ ಮೊರೆಯನ್ನು ಹೋಗ್ತಾರೆ. ಹಾಗೆ ಈ ವಿಚಾರ ಬಹಳ ದೊಡ್ಡ ಮಟ್ಟಿಗೆ ಸದ್ದಾಗುತ್ತೆ. ಅದು ಹೈಕೋರ್ಟ್ ಮೆಟ್ಟಿಲಿರುತ್ತೆ, ಅದಾದ ಬಳಿಕ ಸುಪ್ರೀಂ ಕೋರ್ಟ್ ವರೆಗೂ ಹೋಗುತ್ತೆ. ಅಂತಿಮವಾಗಿ 2013-14 ಅನ್ನುವಂಥ ಸಂದರ್ಭದಲ್ಲಿ ಇದು ದೊಡ್ಡದಾಗಿ ಜನರ ನಡುವೆ ಚರ್ಚೆಗೆ ಬರೋದಕ್ಕೆ ಶುರುವಾಗ್ಬಿಡುತ್ತೆ. ಹಾಗೆ ಏನ್ ಮಾಡ್ಬಿಡ್ತಾರೆ, ಅಶೋಕ್ ಕೇಣಿ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಿ ಅವರು ಗೆದ್ದು ಶಾಸಕರಾಗಿಯೂ ಕೂಡ ಬಂದು ಬಿಡ್ತಾರೆ. ಶಾಸಕರಾಗಿ ಸದನದಲ್ಲಿ ತಮ್ಮ ಯೋಜನೆಯ ಪರವಾಗಿ ಅವ್ರು ಏನೇನು ಮಾಡ್ಬೇಕು ಅದೆಲ್ಲವನ್ನು ಕೂಡ ಮಾಡೋದಕ್ಕೆ ಆರಂಭಿಸಿ ಬಿಡ್ತಾರೆ. ಅಂತಿಮವಾಗಿ ಅದೇ ಅಶೋಕ್ ಕೇಣಿ ಕಾಂಗ್ರೆಸ್ಗೂ ಕೂಡ ಸೇರ್ಪಡೆ ಆಗಿಬಿಡ್ತಾರೆ. ಇದರ ನಡುವೆ ಕಾಂಗ್ರೆಸ್ ಏನ್ ಮಾಡುತ್ತೆ ಅಂದ್ರೆ, ಆಗ ಸಿದ್ದರಾಮಯ್ಯ ಸರ್ಕಾರ ಬರುತ್ತಲ್ಲ 13-14ರ ಸಂದರ್ಭದಲ್ಲಿ ಇದಕ್ಕೊಂದು ಜಂಟಿ ಸದನ ಸಮಿತಿ ಅಂತ ಹೇಳಿ ರಚನೆ ಮಾಡ್ತಾರೆ TB ಜಯಚಂದ್ರ ಅವರ ನೇತೃತ್ವದಲ್ಲಿ. ಆ ಸಮಿತಿ 300 ಪುಟಗಳ ಸುದೀರ್ಘವಾದಂತಹ ಒಂದು ವರದಿಯನ್ನ ಕೊಡುತ್ತೆ. ಏನಂತ, ಇವ್ರು ನಿಜವಾಗ್ಲೂ ಹೌದ್ರಿ ಭೂ ಮಾಫಿಯಾ ಮಾಡಿದ್ದಾರೆ, ಅಂದ್ರೆ ದೊಡ್ಡ ರಿಯಲ್ ಎಸ್ಟೇಟ್ ಮಾಫಿಯಾ ನಡೀತಾ ಇದೆ. ಆ ಯೋಜನೆಗೆ ಬೇಕಾಗಿದ್ದಕ್ಕಿಂತ 14,000 ಎಕರೆ ಜಾಗವನ್ನ ಜಾಸ್ತಿ ತೆಗೆದುಕೊಂಡು ಬಿಟ್ಟಿದ್ದಾರೆ ಅಂತ ಹೇಳಿ ವರದಿಯನ್ನ ಕೊಡ್ತಾರೆ. ಆದ್ರೆ ವರದಿ ಏನಾಗ್ಬಿಡುತ್ತೆ, ಸೀದಾ ಹೋಗಿ ಯಾವ ಕಾರಣಕ್ಕಾಗಿಯೋ ಗೊತ್ತಿಲ್ಲ ಕಸದ ಬುಟ್ಟಿ ಸೇರುತ್ತೆ. ಆ ವರದಿಯಲ್ಲಿ ಸಂಪೂರ್ಣವಾಗಿ ಏನಿತ್ತು ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಜೊತೆಗೆ ಆ ವರದಿ ಇನ್ನೊಂದು ವಿಚಾರವನ್ನು ಕೂಡ ಹೇಳಿತ್ತು, ಇವರು ಅಕ್ರಮವಾಗಿ ಮನಸ್ಸಿಗೆ ಬಂದ ಹಾಗೆ ಅಲ್ಲಿ ಟೋಲ್ ಸಂಗ್ರಹವನ್ನ ಮಾಡ್ತಾ ಇದ್ದಾರೆ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಎನ್ನುವ ರೀತಿಯಲ್ಲಿ ಆಗಿದೆ ಅಂತ ಹೇಳಿ. ಒಟ್ಟಾರೆ ಇಂಥ ಚರ್ಚೆಗಳೆಲ್ಲವೂ ಕೂಡ ನಡೀತಾನೆ ಇತ್ತು.
ಒಂದು ಕಡೆಯಿಂದ ರೈತರು ಕೋರ್ಟ್ ಮೊರೆಯನ್ನು ಹೋಗ್ತಾ ಇದ್ರು, ಈ ಕಡೆಯಿಂದ ಆ ಸಂಸ್ಥೆಯೂ ಕೂಡ ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಫೈಟ್ ಮಾಡೋದಕ್ಕೆ ಸಾಧ್ಯ, ರೈತರನ್ನು ಸೋಲಿಸೋದಕ್ಕೆ ಸಾಧ್ಯ, ಆ ಎಲ್ಲ ಕೆಲಸವನ್ನು ಕೂಡ ಮಾಡ್ತಾ ಇತ್ತು. ಅಂತಿಮವಾಗಿ ಕಳೆದ ವರ್ಷ ಕೋರ್ಟ್ ಏನ್ ಮಾಡಿತ್ತು ಅಂದ್ರೆ ಅದು ಸಂಬಂಧಪಟ್ಟ ಹಾಗೆ ಸ್ಪಷ್ಟವಾದಂತ ತೀರ್ಪು ಕೊಟ್ಟಿತ್ತು. ಅದರ ವಿರುದ್ಧವಾಗಿ ಮತ್ತೆ ಈ ಸಂಸ್ಥೆ ಮೇಲ್ಮನವಿಯನ್ನು ಸಲ್ಲಿಸಿತ್ತು. ಅಂತಿಮವಾಗಿ ಮೊನ್ನೆ ತಾನೇ ಹೈಕೋರ್ಟ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಸ್ಪಷ್ಟವಾದಂತ ಆದೇಶ ಹೊರಬಿದ್ದಿದೆ. 90ಕ್ಕೂ ಹೆಚ್ಚು ಮೇಲ್ಮನವಿಗಳನ್ನ, ಆ ಸಂಸ್ಥೆಯ ಕಡೆಯಿಂದ ಬಂದಂತ ಮೇಲ್ಮನವಿಗಳನ್ನ ವಜಾಗೊಳಿಸುವಂತ ಕೆಲಸವನ್ನ ಮಾಡಿದೆ. ಸ್ಪಷ್ಟವಾದಂತ ತೀರ್ಪು ಏನಪ್ಪಾ ಅಂದ್ರೆ 23 ವರ್ಷಗಳ ಬಳಿಕ ಬಂದಂತ ತೀರ್ಪು ಏನು ಅಂದ್ರೆ ಸಾವಿರಾರು ಎಕರೆ ಭೂ ಸ್ವಾಧೀನವನ್ನ ಇದೀಗ ರದ್ದುಗೊಳಿಸಿ ಆದೇಶವನ್ನ ಹೊರಡಿಸಿದೆ. ಅಂದ್ರೆ KDB ಭೂ ಸ್ವಾಧೀನವನ್ನ ಮಾಡಿತ್ತಲ್ಲ, ಅದನ್ನ ರದ್ದು ಮಾಡಿದೆ. ಆ ಜಮೀನು ಇದೀಗ ರೈತರ ಕೈ ಸೇರ್ತಾ ಇದೆ, ರೈತರಿಗೆ ಸಿಗ್ತಾ ಇದೆ. ಇದು ರೈತರಿಗೆ ಪ್ರಮುಖವಾದಂತ ಗೆಲುವು. ಅದೇ ರೀತಿಯಾಗಿ ಫೊರೆನ್ಸಿಕ್ ಆಡಿಟ್ಗೆ ಇದೀಗ ಸೂಚನೆಯನ್ನ ಕೊಟ್ಟಿದೆ. ಅಂದ್ರೆ ಇದರ ಆಳ ಅಗಲ ಎಲ್ಲವನ್ನೂ ಕೂಡ ಪತ್ತೆ ಹಚ್ಚಬೇಕು. ಟೋಲ್ ಏನಾದ್ರೂ ಅಕ್ರಮವಾಗಿ ಸಂಗ್ರಹ ಮಾಡ್ತಾ ಇದ್ರೆ ಅದೇನು ಕಥೆ ಅನ್ನೋದು ನೋಡಬೇಕು. ಯಾವ್ಯಾವ ಭೂಮಿ ಯಾವ್ದಾವುದಕ್ಕೆ ಬಳಕೆ ಮಾಡಿದ್ದಾರೆ, ಇದು ರಿಯಲ್ ಎಸ್ಟೇಟ್ ಮಾಫಿಯಾನ, ಸಾರ್ವಜನಿಕವಾಗಿ ಯಾವ್ದಾದ್ರು ಬಳಕೆ ಆಗಿದೆಯಾ, ಅದನ್ನು ಕೂಡ ಇದು ಮಾಡಬೇಕು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ಸ್ವತಂತ್ರ ತಜ್ಞರ ತಂಡದಿಂದ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಹೇಳಿ ಕೋರ್ಟ್ ಹೇಳಿದೆ. ಸರ್ಕಾರವೇ ಈ ಹಗರಣದಲ್ಲಿ ಒಂದು ರೀತಿಯಲ್ಲಿ ಭಾಗಿಯಾದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸಾರ್ವಜನಿಕ ಹಿತಾಸಕ್ತಿಯನ್ನ ಬದಿಗಿಟ್ಟು ಖಾಸಗಿ ಕಂಪನಿಗೆ ಸರ್ಕಾರವೇ ಅತಿಯಾದಂತ ಲಾಭವನ್ನ ಮಾಡಿಕೊಟ್ಟಿದೆ ಎನ್ನುವ ರೀತಿಯಲ್ಲಿ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅಂದ್ರೆ ಇಲ್ಲಿ ಹಗರಣ ಏನೇನು ಅಂತ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ನಾನು. ಸರ್ಕಾರದ ಕಡೆಯಿಂದ ಇವರು ಸಾವಿರಾರು ಎಕರೆ ಭೂಮಿಯನ್ನ ತೆಗೆದುಕೊಂಡರು. ಆ ಭೂಮಿ ಪಡೆದುಕೊಂಡಿದ್ದಕ್ಕೆ ತಕ್ಕ ಹಾಗೆ ಸರ್ಕಾರಿ ಯೋಜನೆಗೆ ಅದನ್ನ ಬಳಸಬೇಕಿತ್ತು, ಬಳಸಲಿಲ್ಲ. ಈಗ ಬಿಡಿಯಲ್ಲಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಆಗಿದೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಮುಂಚೆ ಇವ್ರು ಮಾಡಬೇಕು ಅಂತ ಪ್ಲಾನ್ ಇದ್ದಿದ್ದು. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಎಷ್ಟಾಯ್ತು ಅಂದ್ರೆ ಬರೀ 5 ಕಿಲೋಮೀಟರ್ ಮಾಡಿದ್ರು. ಎಲ್ಲಿಯವರೆಗೆ ಅಂದ್ರೆ ಈ ಕೆಂಗೇರಿಯಿಂದ ಸ್ವಲ್ಪ ಮುಂದೆ ಬರೀ ಒಂದು 5 ಕಿಲೋಮೀಟರ್ ಮಾಡಿದ್ರು ಬಿಟ್ರೆ ಅದರಿಂದ ಮುಂದೆ ರೋಡ್ ಯಾವುದೂ ಕೂಡ ಆಗ್ಲಿಲ್ಲ. 111 ಕಿಲೋಮೀಟರ್ ರಸ್ತೆಗಾಗಿ ವಶಪಡಿಸಿಕೊಂಡಂತ ಎಲ್ಲಾ ಭೂಮಿಯೂ ಕೂಡ ನೈಸ್ ಸಂಸ್ಥೆಯ ಬಳಿಯೇ ಉಳಿದುಕೊಳ್ತು. ಮತ್ತೊಂದು ಸರಿಯಾದ ರೀತಿಯಲ್ಲಿ ಪರಿಹಾರವನ್ನ ಕೊಡ್ಲೇ ಇಲ್ಲ ರೈತರಿಗೆ. ಸರಿಯಾದ ರೀತಿಯಲ್ಲಿ ಬಿಡಿ 23 ವರ್ಷ ಆದ್ರೂ ಕೂಡ ರೈತರಿಗೆ ಪರಿಹಾರ ಸಿಗ್ಲೇ ಇಲ್ಲ, ಒಂದು ವಿಚಾರ. ಮತ್ತೊಂದೇನಾಗಿದೆ ಅಂದ್ರೆ ಆಗ ಆ ಸಂದರ್ಭದಲ್ಲಿ ರೈತರಿಂದ ಜಮೀನನ್ನ ತೆಗೆದುಕೊಂಡಾಗ್ಲೂ ಕೂಡ ಮನಸ್ಸಿಗೆ ಬಂದಂತ ರೇಟ್ ಅನ್ನ ಕೊಟ್ಟು ಇವರು ಜಮೀನನ್ನ ತೆಗೆದುಕೊಂಡು ಬಿಟ್ಟಿದ್ದಾರೆ. ಅಲ್ಲಿಗೆ ಇದು 20,000 ಎಕರೆಯ ಅತಿ ದೊಡ್ಡ ಹಗರಣ ಅಂತ ಹೇಳಿ ಕರೆಸಿಕೊಳ್ತಾ ಇದೆ. ಆ ಜಮೀನನ್ನ ತೆಗೆದುಕೊಂಡ್ರಲ್ಲ, ಈಗ ರಸ್ತೆಯನ್ನು ಮಾಡಲಿಲ್ಲ ಅಥವಾ ಸರ್ಕಾರಿ ಯೋಜನೆಯನ್ನು ಕೂಡ ಮಾಡಲಿಲ್ಲ. ಯಾವ್ದಾವ್ದಕ್ಕೆ ಬೆಳೆಸ್ಕೊಂಡ್ರು, ಅಲ್ಲಿ ಖಾಸಗಿ ವಿಲ್ಲಾಗಳನ್ನ ಮಾಡಲಾಯಿತು, ಖಾಸಗಿ ಅಪಾರ್ಟ್ಮೆಂಟ್ಗಳನ್ನ ಕಟ್ಟಲಾಯಿತು, ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ಬೆಳೆಸ್ಕೊಳ್ಳಲಾಯಿತು, ಡೆವಲಪರ್ಗಳ ಜೊತೆಗೆ ಸೇರಿ ಅಲ್ಲಿ ಬೇರೆ ಬೇರೆ ರೀತಿಯಲ್ಲೂ ಕೂಡ ಒಂದಷ್ಟು ಅಭಿವೃದ್ಧಿ ಕೆಲಸ ಎಲ್ಲವೂ ಕೂಡ ಸ್ವಂತ ಲಾಭಕ್ಕೋಸ್ಕರ ಮಾಡಿಕೊಳ್ಳಲಾಯಿತು. ಯಾವುದೂ ಕೂಡ ಸಾರ್ವಜನಿಕ ಹಿತಾಸಕ್ತಿಗೆ ಪೂರಕವಾಗಿರಲಿಲ್ಲ ಅಥವಾ ಸಾರ್ವಜನಿಕರಿಗೆ ಬಳಕೆ ಆಗುವ ರೀತಿಯಲ್ಲಿ ಇರಲಿಲ್ಲ. ಒಟ್ಟಾರೆಯಾಗಿ ಇದರ ಅರ್ಥ ಏನು ಅಂದ್ರೆ ಸರ್ಕಾರವನ್ನ ಬಕ್ರಾ ಮಾಡಿದ್ರೋ ಅಥವಾ ಈ ವ್ಯವಹಾರ ನಡೀತೋ ಏನೋ ಗೊತ್ತಿಲ್ಲ. ಸರ್ಕಾರವನ್ನ ಬಳಸಿಕೊಂಡು ಯಾವುದೋ ಒಂದು ಖಾಸಗಿ ಸಂಸ್ಥೆ ಭಾರಿ ದೊಡ್ಡ ಮಟ್ಟಿಗೆ ಲಾಭವನ್ನ ಮಾಡಿಕೊಂಡಿದೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಅಧಿಕಾರಕ್ಕೆ ಬಂದಂತ ಎಲ್ಲಾ ಸರ್ಕಾರಗಳು ಕೂಡ ಕಣ್ಮುಚ್ಚಿ ಕುಳಿತುಕೊಂಡಿವೆ ಹೊರತಾಗಿ ಇದಕ್ಕೆ ಸಂಬಂಧಪಟ್ಟಾಗ ಏನೂ ಕೂಡ ಮಾಡಲಿಲ್ಲ. ಆ ಕಾರಣಕ್ಕಾಗಿ ಇದೀಗ ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳ್ತಿರೋದು ಇದು ಅತಿ ದೊಡ್ಡ ಹಗರಣ ಅಂತ ಹೇಳಿ. ಹಾಗಾದ್ರೆ ಸರ್ಕಾರಗಳು ಯಾಕೆ ಮೌನವನ್ನ ತಾಳಿದ್ವು, ಯಾಕೆ ಈ ವಿಚಾರದಲ್ಲಿ ಸುಮ್ಮನಾದ್ರು? ಇದೇ ಎಲ್ಲರಲ್ಲೂ ಕೂಡ ಇರುವಂತ ಬಹುದೊಡ್ಡ ಪ್ರಶ್ನೆ. ಬಂಧುಗಳು ಏನಂತೀರಿ? ಕಮೆಂಟ್ ಮಾಡಿ. ಧನ್ಯವಾದ.